ಭಾರತದಲ್ಲಿ ಭಯೋತ್ಪಾದನೆ ಸಂಬಂಧಿತ ಹಿಂಸಾಚಾರ 63% ಇಳಿಕೆ. ಎನ್ಸಿಆರ್ಬಿ ವರದಿಯಲ್ಲೇನಿದೆ? ಭಾರತದಲ್ಲಿ ಭಯೋತ್ಪಾದನೆ ಸಂಬಂಧಿತ ಹಿಂಸಾಚಾರದ 2023ರ ವರದಿಯನ್ನ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಬಿಡುಗಡೆ ಮಾಡಿದೆ. ಉಗ್ರಗಾಮಿ ಭಯೋತ್ಪಾದಕ ಹಿಂಸಾಚಾರದ ಪ್ರಕರಣಗಳು 63% ಕಡಿಮೆಯಾಗಿದೆ ಎಂದು ದತ್ತಾಂಶ ತೋರಿಸುತ್ತದೆ. 2022ರಲ್ಲಿ ಅಂತಹ 446 ಪ್ರಕರಣಗಳಿತ್ತು. 2023ರಲ್ಲಿ ಈ ಸಂಖ್ಯೆ ಕೇವಲ 163ಕ್ಕೆ ಇಳಿದಿತ್ತು. ಈ ಕುಸಿತವು ಭದ್ರತಾ ಪಡೆಗಳ ಕಾರ್ಯತಂತ್ರದ ಯಶಸ್ಸಾಗಿದೆ. ಜಿಹಾದಿ ದಾಳಿಗಳ ಬಗ್ಗೆ ಮಾತನಾಡುವುದಾದರೆ 2022ರಲ್ಲಿ ವರದಿಯಾದ 126 ಘಟನೆಗಳಿಂದ 2023ರಲ್ಲಿ ಕೇವಲ 15ಕ್ಕೆ ಇಳಿದಿದೆ. ಇದು 87%ಗಿಂತ ಹೆಚ್ಚು ಕುಸಿತವಾಗಿದೆ. ಈ ಯಶಸ್ಸು ಗುಪ್ತಚರ ವ್ಯವಸ್ಥೆಯನ್ನ ಬಲಪಡಿಸುವುದು ಮತ್ತು ಭಯೋತ್ಪಾದಕ ನಿಧಿಯ ಮೇಲಿನ ಕಠಿಣ ಕ್ರಮಗಳ ಪರಿಣಾಮವಾಗಿದೆ ಎಂದು ಭದ್ರತಾ ಸಂಸ್ಥೆಗಳು ನಂಬುತ್ತವೆ. ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿಯೂ ಸುಧಾರಣೆಗಳು ಕಂಡುಬಂದಿದೆ. 2022ಕ್ಕೆ ಹೋಲಿಸಿದರೆ 2023ರಲ್ಲಿ ಎಡಪಂಥೀಯ ಉಗ್ರವಾದ ಸಂಬಂಧಿತ ಹಿಂಸಾಚಾರವು 44% ಕಡಿಮೆಯಾಗಿದೆ. ಶರಣಾದ ನಕ್ಸಲೀಯರ ಸಂಖ್ಯೆ 417ರಿಂದ 318ಕ್ಕೆ ಇಳಿದಿದೆ. ಇದು 23% ಇಳಿಕೆಯಾಗಿದೆ. ಇದು ಉಗ್ರಗಾಮಿಗಳು ಈಗ ತಮ್ಮ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಲು ಹಿಂಜರಿಯುತ್ತಿದ್ದಾರೆ ಅಥವಾ ಸಂಘಟನೆಯು ಆಂತರಿಕವಾಗಿ ಬಲಗೊಳ್ಳುತ್ತಿದೆ ಮತ್ತು ಹೆಚ್ಚು ಕಾಲ ಅಧಿಕಾರದಲ್ಲಿ ಉಳಿಯಲು ಪ್ರಯತ್ನಿಸುತ್ತಿದೆ ಎಂದು ಸೂಚಿಸುತ್ತದೆ. ಮಣಿಪುರ ಅತ್ಯಂತ ಹೆಚ್ಚು ಹಾನಿಗೊಳಗಾದ ರಾಜ್ಯವಾಗಿ ಉಳಿದಿದೆ. ಮೇ 2023ರಿಂದ ಮೈಟೈ ಮತ್ತು ಕುಕಿ ಸಮುದಾಯಗಳ ನಡುವಿನ ಜನಾಂಗೀಯ ಸಂಘರ್ಷವು ರಾಜ್ಯವನ್ನ ಹಿಂಸಾಚಾರದಲ್ಲಿ ಮುಳುಗಿಸಿದೆ. ಎರಡ್ 2022ರಲ್ಲಿ ಕೇವಲ 631ಕ್ಕೆ ಹೋಲಿಸಿದರೆ ಮಣಿಪುರದಲ್ಲಿ ಮಾತ್ರ 14,427 ಹಿಂಸಾತ್ಮಕ ಅಪರಾಧಗಳು ವರದಿಯಾಗಿವೆ ಎಂದು ಎನ್ಸಿಆರ್ಬಿ ವರದಿ ಹೇಳುತ್ತದೆ. ಈ ದಾಖಲೆಯ ಹೆಚ್ಚಳವು ಜನಾಂಗೀಯ ಮತ್ತು ಕೋಮು ಉದ್ವಿಗ್ನತೆಗಳು ದೇಶದ ಆಂತರಿಕ ಭದ್ರತೆಗೆ ಗಮನಾರ್ಹ ಬೆದರಿಕೆಯನ್ನುಂಟು ಮಾಡಬಹುದು ಎಂದು ಸೂಚಿಸುತ್ತದೆ. ಜಮ್ಮು ಮತ್ತು ಕಾಶ್ಮೀರದ ಪರಿಸ್ಥಿತಿ ಹೇಗಿದೆ? ಜಮ್ಮು ಕಾಶ್ಮೀರದ ವರದಿಗಳು ಸಕಾರಾತ್ಮಕವಾಗಿವೆ. 2021 ಮತ್ತು 2020ರ ನಡುವೆ ಒಟ್ಟು ಅಪರಾಧ ಪ್ರಕರಣಗಳ ಸಂಖ್ಯೆ 2080ರಷ್ಟು ಕಡಿಮೆಯಾಗಿದೆ. ಐಪಿಸಿ ಮತ್ತು ವಿಶೇಷ ಮತ್ತು ಸ್ಥಳೀಯ ಕಾನೂನುಗಳ ಅಡಿಯಲ್ಲಿ ದಾಖಲಾದ ಪ್ರಕರಣಗಳ ಸಂಖ್ಯೆ 2021ರಲ್ಲಿ 31,675ರಿಂದ 2023ರಲ್ಲಿ 29,595ಕ್ಕೆ ಇಳಿದಿದೆ. ನಾಗರಿಕರ ಸಾವು ನೋವುಗಳು ಕಡಿಮೆಯಾಗಿದ್ದರೂ ಕೊಲ್ಲಲ್ಪಟ್ಟ ಪೊಲೀಸರು ಮತ್ತು ಸೇನಾ ಸಿಬ್ಬಂದಿಗಳ ಸಂಖ್ಯೆ ಹೆಚ್ಚಾಗಿದೆ. ಉಗ್ರಗಾಮಿಗಳು ಲೂಟಿ ಮಾಡಿದ ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳಲ್ಲಿ ತೀವ್ರ ಏರಿಕೆ ಕಂಡುಬಂದಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಶಸ್ತ್ರಾಸ್ತ್ರ ದರೋಡೆ ಅತ್ಯಂತ ಗಂಭೀರ ಬೆದರಿಕೆ ಹಿಂಸಾಚಾರ ಕಡಿಮೆಯಾಗಿದ್ದರೂ ಶಸ್ತ್ರಾಸ್ತ್ರ ಲೂಟಿಯ ಘಟನೆಗಳು ಆತಂಕಕಾರಿಯಾಗಿ ಹೆಚ್ಚಿವೆ. 2023ರಲ್ಲಿ ಉಗ್ರಗಾಮಿಗಳು ಭದ್ರತಾ ಪಡೆಗಳಿಂದ 706 ಶಸ್ತ್ರಾಸ್ತ್ರಗಳು ಮತ್ತು ಸುಮಾರು 20,000 ಸುತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಂಡರು. 2022ರಲ್ಲಿ ಕೇವಲ 36 ಶಸ್ತ್ರಾಸ್ತ್ರಗಳು ಮತ್ತು 99 ಸುತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಂಡರು. ಇದು ಉಗ್ರಗಾಮಿ ಸಂಘಟನೆಗಳು ಸಂಖ್ಯೆಯಲ್ಲಿ ಕಡಿಮೆಯಾಗ್ತಿದ್ರು ಅವುಗಳ ತಂತ್ರಗಳು ಮತ್ತು ಬಲಕ್ಕೆ ಹೊಸ ಬೆದರಿಕೆಗಳು ಹೊರಹೊಮ್ಮುತ್ತವೆ ಎಂಬುದನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ಒಟ್ಟಾರೆಯಾಗಿ 2022ಕ್ಕೆ ಹೋಲಿಸಿದರೆ ಸಾವುಗಳು ಕಡಿಮೆಯಾಗಿವೆ.
2022ರಲ್ಲಿ 118 ಸಾವುಗಳು ಸಂಭವಿಸಿದ್ರೆ 2023ರಲ್ಲಿ ಈ ಸಂಖ್ಯೆ 103ಕ್ಕೆ ಇಳಿದಿದೆ. ಆದಾಗ್ಯೂ ಅಪಾಯಕಾರಿ ಮಾದರಿ ಹೊರಹೊಮ್ಮುತ್ತಿದೆ. ಈ ಬದಲಾವಣೆಯು ಭವಿಷ್ಯದ ಕಾರ್ಯತಂತ್ರಗಳಿಗೆ ಗಮನಾರ್ಹ ಸವಾಲನ್ನ ಒಡ್ಡುತ್ತದೆ. ಪರಿಹಾರ ಮತ್ತು ಎಚ್ಚರಿಕೆ ಹಿಂಸಾಚಾರ ಮತ್ತು ಭಯೋತ್ಪಾದಕ ಘಟನೆಗಳಲ್ಲಿ ಐತಿಹಾಸಿಕ ಇಳಿಕೆ ಕಂಡುಬಂದಿದ್ರೂ ಮಣಿಪುರದಂತಹ ಘಟನೆಗಳು ಮತ್ತು ಶಸ್ತ್ರಾಸ್ತ್ರ ದರೋಡೆಯು ಹೆಚ್ಚುತ್ತಿರುವ ಘಟನೆಗಳು ಕಳವಳವನ್ನ ಹೆಚ್ಚಿಸುತ್ತಿವೆ. ಸರ್ಕಾರ ಮತ್ತು ಭದ್ರತಾ ಪಡೆಗಳು ಸರಿಯಾದ ದಿಕ್ಕಿನಲ್ಲಿ ಕ್ರಮಗಳನ್ನು ತೆಗೆದುಕೊಂಡಿವೆ ಎಂಬುದು ಸ್ಪಷ್ಟವಾಗಿದೆ. ಆದರೆ ಸಂಪೂರ್ಣ ಶಾಂತಿ ಸ್ಥಾಪಿಸಲು ಇನ್ನೂ ಬಹಳ ದೂರ ಸಾಗಬೇಕಾಗಿದೆ. ಈ ವರದಿಯನ್ನ ಮೋದಿ ಸರ್ಕಾರ ಮಾಡಿದ್ರು ನಮ್ಮ ದೇಶದ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು ತಮ್ಮಿಂದಲೇ ಕಡಿಮೆ ಆಗಿರುತ್ತದೆ ಎಂದು ಹೇಳಲೂಬಹುದು. ಕಾರಣ, ಇವರು ಲೋಕಸಭೆಯ ಹಾಗೂ ದೇಶದಲ್ಲಿ ಮೋದಿ ಸರ್ಕಾರದ ವಿರುದ್ಧ ಆರೋಪ ಮತ್ತು ಅವರ ವಿರುದ್ಧ ಪ್ರತಿಭಟನೆ ಮಾಡಿದ್ರಿಂದಲೇ ಇದು ಕಡಿಮೆಯಾಗಿದೆ ಎಂದು ಮುಂದಿನ ಸಭೆ ಸಮಾರಂಭಗಳಲ್ಲಿ ಸಾರಬಹುದು. ಪ್ರಿಯ ವೀಕ್ಷಕರೇ, ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ.